ಟಿಬಿ ಡ್ಯಾಂಗೆ ಹೊಸದಾಗಿ 33 ಕ್ರಸ್ಟ್ ಗೇಟ್ಗಳನ್ನು ಇವತ್ತು ಲೋಕಾರ್ಪಣೆ ಮಾಡಲಾಯಿತು. ಡಿಕೆ ಶಿವಕುಮಾರ್ ಜೊತೆಗೆ ಆಂಧ್ರ ತೆಲಂಗಾಣ ಸಿಎಂಗಳು ಕೂಡ ಈ ವಿಶೇಷವಾದಂತ ಕಾರ್ಯಕ್ರಮದಲ್ಲಿ, ಐತಿಹಾಸಿಕ ಕಾರ್ಯಕ್ರಮದಲ್ಲಿ ಭಾಗಿಯಾಗಿತ್ತು. ಟಿಬಿ ಡ್ಯಾಂನ 33 ಕ್ರಸ್ಟ್ ಗೇಟ್ಗಳು ಇವತ್ತು ಲೋಕಾರ್ಪಣೆ ಆಗಿತ್ತು. 2024 ಆಗಸ್ಟ್ ತಿಂಗಳಲ್ಲಿ 19ನೇ ಕ್ರಸ್ಟ್ ಗೇಟ್ ಮುರಿದು ಹೋದ ನಂತರದಲ್ಲಿ ಬಹಳ ಆತಂಕ ತಲೆದೂರಿತ್ತು. ಹಾಗಾಗಿ ಈಗ ಎಲ್ಲ ಆತಂಕ ದೂರ ಆಗಿದೆ. 33 ಹೊಸ ಕ್ರಸ್ಟ್ ಗೇಟ್ಗಳ ಲೋಕಾರ್ಪಣೆ ಸಿಎಂ ಡಿಕೆ ಶಿವಕುಮಾರ್ ಜೊತೆಗೆ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು, ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಸೇರಿದಂಗೆ ಮೂವರು ಸಿಎಂಗಳು 17, 18, 19 ಮತ್ತು 20 ಗೇಟ್ಗಳನ್ನ ಆ ಗೇಟ್ನ ಬಟನ್ ಒತ್ತುವ ಮೂಲಕವಾಗಿ ಉದ್ಘಾಟನೆ ಮಾಡಿದ್ದಾರೆ. ಗೇಟ್ಗಳನ್ನ ತೆರೆಯುವ ಮೂಲಕವಾಗಿ ಕೇಂದ್ರ ಜಲಶಕ್ತಿ ಸಚಿವರು ಕೂಡ ಭಾಗಿಯಾಗಿದ್ರು. 17ನೇ ಗೇಟ್ ಉದ್ಘಾಟನೆ ಮಾಡಿದ್ರು ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್. 18ನೇ ಗೇಟ್ ಅನ್ನ ಸಿಎಂ ಡಿಕೆ ಶಿವಕುಮಾರ್ ಅವರು ಉದ್ಘಾಟನೆ ಮಾಡಿದ್ರು. ಇನ್ನು 19ನೇ ಗೇಟ್ ಅನ್ನ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಅವರು ಉದ್ಘಾಟನೆ ಮಾಡಿದ್ರು. 20ನೇ ಗೇಟ್ ಅನ್ನ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಉದ್ಘಾಟನೆ ಮಾಡಿದ್ದಾರೆ. ಟಿಬಿ ಡ್ಯಾಂಗೆ ಪೂಜೆಯನ್ನ ಸಲ್ಲಿಸಿದ್ರು. ಎಲ್ಲ ನಾಯಕರುಗಳು ಕೈ ಮುಗಿದು ಪ್ರಾರ್ಥನೆಯನ್ನ ಮಾಡಿಕೊಂಡ್ರು, ಒಳಿತಾಗ್ಲಿ ಅಂತ. ಟಿಬಿ ಡ್ಯಾಂ ಬಳಿನೇ ವೇದಿಕೆ ಕಾರ್ಯಕ್ರಮವು ಕೂಡ ನಿಗದಿಯಾಗಿತ್ತು. ವೇದಿಕೆ ಕಾರ್ಯಕ್ರಮದಲ್ಲಿ ಎಲ್ಲ ನಾಯಕರುಗಳು ಒಗ್ಗಟ್ಟನ್ನ ಪ್ರದರ್ಶನ ಮಾಡಿದ್ದಾರೆ. ಆಹ್ವಾನಿತರಾಗಿದ್ದಂತಹ ತೆಲಂಗಾಣ ಮತ್ತು ಆಂಧ್ರ ಸಿಎಂಗಳಿಗೆ ವಿಶೇಷವಾದಂತಹ ಸನ್ಮಾನವನ್ನ ಸಿಎಂ ಡಿಕೆ ಶಿವಕುಮಾರ್ ಅವರು ಮಾಡಿದ್ದು. ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಅವರು ಕೂಡ ಆಗಮಿಸಿದ್ದು. 33 ಹೊಸ ಕ್ರಸ್ಟ್ ಗೇಟ್ಗಳ ಲೋಕಾರ್ಪಣೆ ಕಾರ್ಯಕ್ರಮ 2024ರಲ್ಲಿ ನಡೆದಂತಹ ಒಂದು ದುರಂತ. 19ನೇ ಕ್ರಸ್ಟ್ ಗೇಟ್ ಮುರಿದು ಹೋಗಿ ಹಲವಾರು ಟಿಎಂಸಿ ನೀರು ಪೋಲಾಗಿತ್ತು. ಬಿಡಲೇಬೇಕಾದಂತಹ ಪರಿಸ್ಥಿತಿ ಇತ್ತು. ಆಗ ತಾತ್ಕಾಲಿಕವಾಗಿ ಒಂದು ಗೇಟ್ ಅನ್ನು ಅಳವಡಿಕೆ ಮಾಡಲಾಗಿತ್ತು. ಬಟ್ ಈಗ 33 ಗೇಟ್ಗಳನ್ನ ಹೊಸದಾಗಿ ಹಾಕಲಾಗಿದೆ. ಬರೋಬ್ಬರಿ 51 ಕೋಟಿ ವೆಚ್ಚದಲ್ಲಿ 33 ಕ್ರಸ್ಟ್ ಗೇಟ್ಗಳ ಅಳವಡಿಕೆ ಆಗಿದೆ. ಐತಿಹಾಸಿಕ ಕ್ಷಣ ಅಂತ ಸಿಎಂ ಡಿಕೆ ಶಿವಕುಮಾರ್ ಅವರು ಬಣ್ಣಿಸಿದ್ದಾರೆ. ರೈತರ ಬದುಕನ್ನ ಉಳಿಸೋ ಕೆಲಸವನ್ನ ಮಾಡಿದ್ವಿ ಅಂತ ಹೇಳಿದ ಸಿಎಂ ಡಿಕೆ ಶಿವಕುಮಾರ್ ವೇದಿಕೆ ಕಾರ್ಯಕ್ರಮದಲ್ಲಿ ಮಾತಾಡಿದ್ರು. ಅಜ್ಜಯ್ಯನ ಪವಾಡ, ಹಂಪಿ ವಿರೂಪಾಕ್ಷನ ಕೃಪೆ, ಇದಕ್ಕೆಲ್ಲ ಕಾರಣ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಇದಕ್ಕಿದೆ ಅಂತ ಹೊಗಳಿದ. ಇವತ್ತಿನ ಈ ಕಾರ್ಯಕ್ರಮವನ್ನ ಆಂಧ್ರ ತೆಲಂಗಾಣ ಸರ್ಕಾರಗಳಿಂದ ಸಹಕಾರ ಇದೆ. ಸಿಎಂ ಡಿಕೆ ಶಿವರ ಮಾತಿದು. ಅಭಿವೃದ್ಧಿ, ರೈತರ ರಕ್ಷಣೆಗಾಗಿ ನಾವೆಲ್ಲರೂ ಕೂಡ ಬದ್ಧರಾಗಿದ್ದೀವಿ ಅಂತ ಹೇಳಿದ ಸಿಎಂ. ನಮ್ಮ ನೀರು ನಮ್ಮ ಹಕ್ಕು, ರೈತರ ರಕ್ಷಣೆ ಗುರಿ ಅಂತ ಹೇಳಿದ್ರು. ರೈತರ ಬದುಕನ್ನ ಉಳಿಸುವಂತಹ ಕೆಲಸವನ್ನ ನಾವು ಮಾಡಿದ್ವಿ ಅಂತ ಹೇಳಿದ ಡಿಕೆ ಶಿವಕುಮಾರ್ ಅವರು. ಇವತ್ತು ನಾವು 19ನೇ ಗೇಟ್ ಒಡೆದೋದಾಗ ಒಂದು ವಾರದಲ್ಲಿ ಇದ್ದಂತ ನೀರಿನ ಸಂದರ್ಭವನ್ನೇ ತೀರ್ಮಾನವನ್ನು ಮಾಡಿ, ದಿಟ್ಟ ಪ್ರಯತ್ನವನ್ನು ಮಾಡಿ, ಕೇವಲ 10-15 ದಿನದಲ್ಲಿ 19ನೇ ಗೇಟ್ ಅನ್ನ ಬದಲಾಯಿಸಿ ಈ ಭಾಗದ ರೈತರನ್ನ, ಭತ್ತದ ಕಣಜನ್ನ ಉಳಿಸುವಂತ ಕೆಲಸವನ್ನ ಮಾಡಿ ನನಗೆ ಈ ಒಂದು ದೊಡ್ಡ ಸಾಧನೆ ಮಾಡಲಿಕ್ಕೆ ಅವಕಾಶ ಆಯಿತು. ಉಡುಕರಾತ್ರಿ ನಮ್ಮ ಅಜ್ಜಯ್ಯನ ಪವಾಡ, ಹಂಪಿ ವಿರೂಪಾಕ್ಷನ ಕೃಪೆ, 33 ಗೇಟ್ಗಳನ್ನು ಬದಲಾಯಿಸಿ ಈ ನಮ್ಮ 3 ರಾಜ್ಯದ ರೈತರುಗಳನ್ನ ರಕ್ಷಣೆ ಮಾಡಲಿಕ್ಕೆ ಈ ಭಗವಂತ ಇಂದ ದೊಡ್ಡ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಟುಡೇ ಸರ್, ಐ ಆಮ್ ವೆರಿ ಪ್ರೌಡ್. ದಿಸ್ ಇಸ್ ಎ ಹಿಸ್ಟಾರಿಕ್ ಮೂಮೆಂಟ್ ಆಫ್ ದಿ ಹಿಸ್ಟ್ರಿ ಆಫ್ ವಾಟರ್ ರಿಸೋರ್ಸಸ್. Today, under the leadership of C.R. Patil ji, 3 chief ministers under your leadership has created an history. Myself, Chandrababu Naidu and Ravant Reddy, we believe in one thing. We don't want to write history. We don't want to read history. We believe in creating history. That is what all the 3 leaders of the South India is. So I am very happy you are a part of this great movement and you have shared us. Ivattu, one more thing I would like to tell you. I always tell one thing. ಜತೆಗೂಡುವುದು ಆರಂಭ, ಜತೆಗೂಡು ಚರ್ಚಿಸುವುದು ಪ್ರಗತಿ, ಜತೆಗೂಡು ಕೆಲಸ ಮಾಡುವುದು ಯಶಸ್ಸು. That means joining together is the beginning.
Discussing together is the progress. Working together is the success. That is what, under the leadership of Mr. Patil, we have joined, we have discussed, and today a message is going to come to all the farmers of the 3 states that we all are united and we will save the farmers of the state. ಇನ್ನು ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಮಾತಾಡಿ, ಇದು ಮಹತ್ವದ ದಿನ. ತುಂಗಭದ್ರಾ ಜಲಾಶಯದಲ್ಲಿ 33 ಗೇಟ್ ಅಳವಡಿಕೆ ಮಾಡಿದ ಡಿಕೆ ಶಿವಕುಮಾರ್ ನಿರ್ಧಾರ ಐತಿಹಾಸಿಕ ನಿರ್ಧಾರ. ಇದು 33 ಗೇಟ್ಗಳು 3 ರಾಜ್ಯದ ಲಕ್ಷಾಂತರ ಜನರಿಗೆ ಅನುಕೂಲವಾಗುತ್ತೆ. ಶಾಶ್ವತ ನೀರಿನ ಹಂಚಿಕೆ ಪರಿಷ್ಕರಣೆಗಾಗಿ ನಾವು ಬಂದಿದ್ದೇವೆ. ಸಮಸ್ಯೆಗೆ ಕೇಂದ್ರ ಸಚಿವರು ಶಾಶ್ವತ ಪರಿಹಾರವನ್ನು ನೀಡುತ್ತಾರೆ. ಅಂತಾರಾಜ್ಯ ನೀರಿನ ವಿವಾದ ಬಗೆಹರಿಸಲಾಗುವುದು ಅಂತ ಹೇಳಿದ್ದಾರೆ. ఆనాడు విజయనగర సామ్రాజ్యాన్ని స్థాపించిన ముహూర్తం 1950 దశకంలో మైసూర్ మహారాజు, హైదరాబాద్ నవాబు నిజాం గారు పెట్టిన ముహూర్తం, తుంగభద్ర నది డ్యామ్ నిర్మాణ ముహూర్తం. ఈనాడు మిత్రులు డికే శివకుమార్ గారు ఈ 33 గేట్ల పునరుద్ధరణ ముహూర్తం చరిత్రలో ఎప్పటికీ శాశ్వతంగా నిలిచిపోతుంది. ఈ సమస్య ఈనాటిది కాదు, 3 తరాల సమస్యను ఈ 33 గేట్ల పునరుద్ధరణ పరిష్కరించబోతుంది. బళ్ళారి, అనంతపూర్, కర్నూలు, పాలమూరు జిల్లా లక్షలాది మంది రైతుల యొక్క సమస్యలకి ఈ గేట్ల పునరుద్ధరణ ఈరోజు పరిష్కారం చూపించబోతుంది. మిత్రులారా, తరాలుగా తాగునీటి కోసం, సాగునీటి కోసం కిలోమీటర్ల కొద్దీ వలసలు వెళ్ళే మనం, జిల్లాలు దాటుకొని, రాష్ట్రాలు దాటుకొని ఇతర దేశాలకు వలసలు పోయే మనం ఈరోజు మన పొలాలలో పారాల్సిన సాగునీరు, తాగునీరు పరిష్కరించుకోకపోవడం వల్ల సముద్రంలో కలుస్తున్నాయి. అందుకే ఈనాడు డికే శివకుమార్ గారు ఆహ్వానం మేరకు సిఆర్ పాటిల్ గారు, చంద్రబాబు నాయుడు గారు, నేను 3 రాష్ట్రాల ప్రతినిధులం ఏది ఏమైనా సరే ఈ సమస్యకు శాశ్వత పరిష్కారం చూపించాలి. ఈరోజు బళ్ళారి వేదిక కావాలి. ఈ తుంగభద్ర డ్యామ్ నది ఒడ్డున శాశ్వతంగా ఈ సమస్యలకు పరిష్కారం చూపించాలని ఈరోజు ఒక ఆలోచనతోని, ఒక పట్టుదలతోని మేము ఇక్కడికి రావడం జరిగింది. ಇನ್ನು ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಮಾತಾಡಿದ್ರು. ಗಂಗಾ ಸ್ನಾನ, ತುಂಗಾಪಾನ, ಗಾದೆ ಮಾತು ನೆನಪು ಮಾಡಿದ್ರು. ತುಂಗಾ ನೀರು ಕುಡಿಯುವುದು ಆರೋಗ್ಯಕ್ಕೆ ಉತ್ತಮ. 19ನೇ ಗೇಟ್ ಕಿತ್ತೋದಾಗ ಈಗಿನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತ್ವರಿತ ಸ್ವಾಗತಾರ್ಹವಾಗಿದೆ. 33ನೇ ಗೇಟ್ ಬದಲಾಯಿಸಿದ್ದಕ್ಕೆ ಡಿಕೆ ಶಿವಕುಮಾರ್ ಅವರಿಗೆ ಅಭಿನಂದನೆ ಅಂತ ತಿಳಿಸಿದ್ರು. ಅಲ್ಲದೆ ಸಿಎಂ ಡಿಕೆಶಿ ಅವರನ್ನ ಗುಣಗಾನ ಮಾಡಿದರು. ಎಲ್ಲ ರೈತ ಬಾಂಧವರಿಗೆ ನನ್ನ నమస్కారాలు. నేను కూడా కొన్ని రోజులు బెంగళూరులో ఉంటే కన్నడ బ్రహ్మాండంగా మాట్లాడగలుగుతాం. తెలుగు, కన్నడ రెండు కూడా సిమిలర్గా ఉంటాయి. ఆల్వేస్ వీ కెన్ థింక్ ఓన్లీ వన్ స్టేట్. వీఆర్ ఆల్ వన్. ఎయిదర్ కర్ణాటక, ఆంధ్ర, తెలంగాణ, తమిళనాడు. We are all talking different languages, different cultures, but we are all one, that is Indians. So this concept we have to keep in mind, and also under the leadership of Honorable Water Resource Minister, we had a very good discussions today how to protect the farmers of Tungabhadra dam, and also how to protect total farming community. Farmer is very, very important. We have to give water to them, then they will do wonders. With this, it is a historic meeting in South India. It is going to create one more history. All states, all rivers will be integrated. It is not far away. I am very happy to present today, and also I have seen Shivakumar is very effective and dynamic, very positive. I appreciate him. Revanth Reddy garu also is very dynamic, but he won't compromise Telangana rights. I am also impressed about it, but we have to protect our interest. Finally,
We have to work together for building this great nation. ಇನ್ನು ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಮಾತಾಡಿದ್ರು. ಮೂವರ ಒಗ್ಗಟ್ಟಿನಿಂದ ಎಲ್ಲರಿಗೂ ನೀರು ಬರುತ್ತೆ. ಇಂಥ ಒಗ್ಗಟ್ಟಿನಿಂದ ರೈತರಿಗೆ ಲಾಭ ಆಗಲಿದೆ. ರೈತರು ವರ್ಷಕ್ಕೆ 2 ಬೆಳೆ ತೆಗೆಯಬಹುದು. ದೇಶದಲ್ಲಿ 6500 ಡ್ಯಾಂಗಳಿವೆ. ಟಿಬಿ ಡ್ಯಾಂನಲ್ಲೂ ಕೂಡ 15% ಸಿಲ್ಟಿಂಗ್ ಇದೆ. ಟಿಬಿ ಡ್ಯಾಂನ ಸಾಮರ್ಥ್ಯ ಹೆಚ್ಚಾಗಲಿದೆ. 20-30% ನೀರಿನ ಪ್ರಮಾಣ ಹೆಚ್ಚಾಗಲಿದೆ. 3 ಸಿಎಂಗಳ ಸಹಭಾಗಿತ್ವದಿಂದ ಡಿಸಿಲ್ಟಿಂಗ್ ಅಂತ ಘೋಷಣೆ ಕೂಡ ಮಾಡಿದೆ. तुंगभद्रा डैम कई सालों पहले इस एरिया में बना. करीब 73 इयर्स पहले यह डैम बना था. इस डैम की विशेषता है कि आज हम डैम बनाते हैं तो सीमेंट, कंक्रीट, स्टील सभी टेक्नोलॉजी का उपयोग करते हैं. मगर 73 वर्ष पहले डैम जो बना है वो मिट्टी और चूने से बना है और आज भी ये सलामत है. उसका मतलब है कि उस टाइम भी जिन्होंने भी बनाया उन्होंने उस टाइम की पूरी टेक्नोलॉजी का उपयोग किया और उसके कारण कर्नाटक के इस क्षेत्र के लिए पानी की पूरी व्यवस्था कर रहे हैं. तीनों मुख्यमंत्री आज एक प्लेटफॉर्म पर आए हैं और तीनों ने कमिटमेंट किया है कि हम कोई झगड़ा नहीं करेंगे. हम जो केंद्र सरकार की ओर से जो तय होगा, जो पहले से कुछ तय हुआ है